ಬಟ್ಟಿನ ಇದು ನೋಡ್ರಿ, ನಮ್ಮ ಹರಿಹರ ತಾಲೂಕಿನಾಗ ಇವತ್ತು ನಮ್ಮ ವಿನೂತನವಾಗಿ ಎಲೆ ಬಳ್ಳಿ ಬೆಳೆದಂಥ ನಮ್ಮ ರೈತರು, ನಾನು ನಿಮಗೆ ಫಸ್ಟ್ನೇ ಭಾಗ, 2ನೇ ಭಾಗ, 3ನೇ ಭಾಗ ಎಲ್ಲ ಥರದಿಂದನೂ ಎಲೆ ತೋರಿಸಿದ್ದೆ. ಅವ್ರು ಯಾವ ಥರ ಕೊಯ್ತದಾರ ಏನಂತೇಳಿ. ಆದರೆ ಇದು ಬಳ್ಳಿ ಕಟ್ಟೋದ್ರಿಂದ ಹಿಡಿದು ಎಲ್ಲದ ನಾನು ತೋರಿಸಿದ್ದೆ. ಆದರೆ ಎಲೆ ಪಿಂಡಿ ಯಾವ ಥರ ಮಾಡ್ತಾಯಿದಾರ ಅಂತ ನೀವು ನೋಡಿದ್ದಿಲ್ಲ. ಬಹುಶಃ ಇವತ್ತು ನಾನು ಅದನ್ನು ಯಾವ ಥರ ಏನನ್ನ ತೋರಿಸ್ತಾನೆ, ನೋಡ್ತಾ ಇರ್ಬೋದು ನೀವು ಯಾವ ಥರ ಒಂದು ಕೈ ಕೆಲಸ ಮಾಡ್ತಾಯಿದಾರ ಇವ್ರು ಅಂತೇಳಿ. ಇಲ್ಲಿನ ಇದು ಎಷ್ಟು ಕಟ್ಟು ಬರ್ತೈತಿ, ಏನು ಯಾವ ಮಾರ್ಕೆಟಿಗೆ ಹೋಗತಿ, ಇಲ್ಲಿ ನಮ್ಮ ರೈತಾಪಿ ವರ್ಗದವ್ರು ಅದಾರೆ, ಇವ್ರಿಗೆ ಕೇಳೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ, ಇದು ಎಲ್ಲಿ ಯಾವ ಮಾರ್ಕೆಟಿಗೆ ಹೋಗತ್ತಣ್ಣ? ಇದು ರಾಣೆಬೆನ್ನೂರು ಮಾರ್ಕೆಟಿಗೆ ಹೋಗತ್ತಿ. ಏನು ರೇಟ್ ಸಿಗ್ಬೋದಣ್ಣ? ಅಲ್ಲಿಗೆ ಹೋದ್ಮೇಲೆ ಲೆಕ್ಕ ರೀ. ಅಲ್ಲಿಗೆ ಹೋಗಿ ಮೇಲೆ ಲೆಕ್ಕ ಅಂದಾಜು 8 ರಿಂದ 10 ಸಾವಿರ 10 ಸಾವಿರ ಸಿಗ್ತೈತಿ. ಎಷ್ಟು ಪೆಂಡಿ ಅಕ್ಕಾವು? ಇವತ್ತೊಂದು 3 ಅಕ್ಕವು. 3 ಅಕ್ಕಾವು. ಅಲ್ಲಿಗೆ 8 ಹಿಡಿದ್ರೆ 8 3 24,000 ರೂಪಾಯಿ. ಏನು ಓದಿದ್ವಿ ಅಣ್ಣ? ನಾವು BA ಪದವೀಧರರು. BA ಪದವೀಧರರು ಈಗ ಈ ಹೊಲಮನೆ ಕೆಲಸ ಮಾಡ್ತಾ ಇದ್ದೀರಿ. ಮತ್ತೆ ಏನು ಮಾಡ್ತೀಯಪ್ಪ, ಅನಿವಾರ್ಯ. ಅನಿವಾರ್ಯ ಅಂತಂದ್ರೆ ಎಷ್ಟು ಗುಂಟೆ ಐತಣ್ಣ? ನಮ್ದೊಂದು 4 ಎಕರೆ ಐತ್ರಿ. 4 ಎಕರೆ ಐತಾ? 4 ಎಕರೆ ಅಂದ್ರೆ ಎಷ್ಟು ಗುಣಿ ಕುತ್ಕೊಂಡತ್ತಣ್ಣ ಅದ್ರಾಗ? 500 ಗುಣಿ. 500 ಗುಣಿ ಕುತ್ಕೊಂಡೈತಿ. ನೋಡ್ರಿ, BA ಪದವೀಧರರು ಅಂತ ನಮ್ಮ ಅಣ್ಣರು ಹೇಳ್ತಿದಾರೆ. ಇವತ್ತೊಂದು ಒಳ್ಳೆ ಹೈಟೆಕ್ ನೌಕರಿ ಸೇರಿ ಒಂದು ದೊಡ್ಡ ಕೆಲಸ ಮಾಡಿ ಏನಾದರೂ ಒಂದು ಸಾಧನೆ ಮಾಡೋದಾಗಿತ್ತು. ಆದರೆ ಈಗ ಇವ್ರು ಮಾಡ್ತಾರ ಕೆಲಸ ಯಾವುದು? ಹೊಲಮನೆ ಎಲೆ ಬಳ್ಳಿ ಕೆಲಸ. ಅಂದರೆ ನಮ್ಮ ರೈತಾಪಿ ವರ್ಗದ ಜನಗಳು ಏನದಾರಲ್ಲ, ಯಾವುದೇ ಒಂದು ಕೋಟಿ ಬರ್ತೈತಿ ಅಂದ್ರೂ ಕಾಯಕವೇ ಕೈಲಾಸ ಅಂತ ಒಂದು ಎಲೆ ಬಳ್ಳಿ ಕೆಲಸದಾಗ ತೊಡಗಿರ್ತಾರೆ. ಎಲೆ ಬಳ್ಳಿ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಒಂದು ಹತ್ತಿ ಬೆಳೆ ಅಂಥದ್ದಾಗಿರ್ಬೋದು, ಇವತ್ತು ಒಂದು ಜೋಳ ಬೆಳೆದಾಗಿರ್ಬೋದು, ಭತ್ತ ಬೆಳೆ ಅಂಥದ್ದಾಗಿರ್ಬೋದು, ಏನೇ ಒಂದು ಮಾಡ್ಬೇಕಾದ್ರೂ ನಮ್ಮ ರೈತಾಪಿ ವರ್ಗದವರು ಹೆಚ್ಚು ಮಾತಾಡೋಕ್ಕೂ ಕೂಡ ಇಷ್ಟಪಡಲ್ಲ. ಯಾಕಪ್ಪ ಅಂದರೆ ಅವರಲ್ಲಿ ತಲೆಯಾಗ ಒಂದೇ ಇರ್ತೈತಿ, ನಮ್ಮ ಕೆಲಸ, ನಮ್ಮ ಭಕ್ಷ್ಯ, ನಮ್ಮ ನಿಯತ್ತು, ನಮ್ಮ ಧರ್ಮ ಅಂತ. ಇವತ್ತು ದೇಶಕ್ಕೆ ಅನ್ನ ಅಳಿಬೇಕಾದಂಥ ನಮ್ಮ ರೈತ ಇವತ್ತು ಕನಿಷ್ಠ ಬೆಲೆ ಒಂದು 15 ರಿಂದ 20 ಸಾವಿರ ರೂಪಾಯಿ ಸಿಕ್ಕರೆ ಒಂದು ಸ್ವಲ್ಪ ಅವ್ರಿಗೂ ಕೂಡ ನೆಮ್ಮದಿ. ಎಷ್ಟು ಸಿಕ್ಕರೆ ಪಾಡ್ರಿ ನಿಮಗೆ? ನಮಗೊಂದು 15 ಸಾವಿರ ಸಿಕ್ಕರೆ ಲಾಸ್ ಇರಲ್ರಿ. 15 ಸಾವಿರ ಸಿಕ್ಕರೆ ಲಾಸ್ ಇಲ್ಲ. ಪದವೀಧರ ಅಂತೆಲ್ಲಪ್ಪ, ಯಾಕೆ ನೀನು BA B.Ed M.Ed ಮಾಡಲಿಲ್ಲ? ಮಾಡೋಕ್ಕಾಗಲಿಲ್ಲಪ್ಪ, ಆರ್ಥಿಕ ಸಮಸ್ಯೆದಿಂದ ಮಾಡೋಕ್ಕಾಗಿಲ್ಲ. ಇದ್ರಾಗ ಎಷ್ಟು ಖುಷಿ ಸಿಕ್ಕತ್ತಣ್ಣ ನಿನಗೆ? ಹಾಗೆ ಪರವಾಗಿಲ್ಲ, ಅಷ್ಟಕ್ಕಷ್ಟೇ. ಒಟ್ಟು ಜೀವನಕ್ಕೆ ಏನು ತೊಂದರೆ ಇಲ್ಲ, ಖುಷಿ ಸಿಗುತ್ತೆ. ರೇಟ್ ಇಲ್ದಾಗ ಮತ್ತೆ ಅಷ್ಟಕ್ಕಷ್ಟೇ. ಅಂದ್ರೆ ಇದ್ರಾಗ ಒಟ್ಟು ನಿನಗೆ ಭಾಳ ನೆಮ್ಮದಿ ಐತಿ. ಪರವಾಗಿಲ್ಲ. ಹೊರ್ತುಂಬ ಊಟ, ಕಣ್ತುಂಬ ನಿದ್ದೆ. ನೋಡ್ರಿ, ಈ ಥರ ಒಂದು ಖುಷಿ ಜೀವನ ಮಾಡ್ಬೇಕಂದ್ರೆ ಎಷ್ಟೆಲ್ಲ ಕಷ್ಟಪಡ್ಬೇಕು. ನೋಡ್ತಾ ಇರ್ಬೋದು ನೀವು ಯಾವ ಥರ ಎಲೆ ಬಳ್ಳಿ ಬೆಳೆದಾರ ಅಂತೇಳಿ. ಈಗ ಇಲ್ಲಿ ಕೂಡ ನೋಡ್ರಿ ಯಾವ ಥರ ಇವರು ಪೆಂಡಿಗೆಲ್ಲ ಅಣಿ ಮಾಡ್ಕೊಂಡಾರ ಅಂದರೆ ನೋಡ್ರಿ ಯಾವ ಥರ ಮಾಡಿದಾರ ಅಂತೇಳಿ. ಈ ಥರ ಎಲ್ಲ ಮಾಡ್ಕೊಂಡು ಇದಕ್ಕೆ ನೀರು ಸಿಮಿಸ್ಕೊಂಡು ಆಮೇಲೆ ಬರ್ರಿ ಈ ಕಡೆ ನೋಡಿದೆ ಈ ಥರ ಒಂದು ಚರ್ಬಿ ಕೂಡ ಕಟ್ಟಿರ್ತಾರೆ. ಇಲ್ಲಿ ನೋಡಿದೆ ಈ ಥರ ಒಂದು ಚರ್ಬಿ ಕಟ್ಟಿರ್ತಾರೆ. ಅದಕ್ಕೆ ಒಂದು ಬಾಳೆ ಪಟ್ಟಿನ ಹಾಕಿ ನೋಡ್ರಿ ಅದನ್ನು ಆ ಥರ ಆ ಟೈಪ್ ಇಟ್ಟು ಒಂದು ಕ್ಲೀನಾಗಿ ಒಂದು ಬಾಳೆ ಪಟ್ಟಿನ ಕೂಡ ಮಾಡ್ತಾರೆ. ಇವರಿಗೆ ನೋಡ್ರಿ ಊಟದ ಸಮೇತ ಇಲ್ಲಿಗೆ ತಗೊಂಬಂದಿರ್ತಾರೆ ಬುತ್ತಿನ. ಈ ಥರ ಒಂದು ರೈತರ ಜೀವನ ಇರ್ತೈತಿ. ಅವ್ರಿಗೆ ಒಂದು ಬೆಳೆದಂಥ ಬೆಳೆಗೆ ಒಂದು ಒಳ್ಳೆ ರೇಟ್ ಸಿಕ್ಕು ಒಂದು ಒಳ್ಳೆ ಅನುಕೂಲ ಆತಂದ್ರೆ ಅವ್ರಿಗೂ ಕೂಡ ಒಂದು ಅನುಕೂಲ ಆಗ್ತೈತಿ. ಒಂದು ಒಳ್ಳೆ ರೇಟ್ ಸಿಗಲಿ ಅಂತೇಳಿ ನಾವು ನಮ್ಮ ರೈತರ ಪರವಾಗಿ ಒಂದು ಮನವಿ ಅಂತಲೇ ಅನ್ಕೋಬೋದು. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಿರಿ. ನಮಸ್ಕಾರ. ನಾನು ನಿಮ್ಮ ಹಸಿರು ಶಾಲ್ ಚಂದ್ರಣ್ಣ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ.